ಎಲ್ಲ ದೇವತೆಗಳು ನರಸಿಂಹದೇವರ ಕೋಪವನ್ನು ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೂ ಸ್ವಲ್ಪವೂ ದೇವರ ಕೋಪ ಕಮ್ಮಿ ಮಾಡಿಕೊಂಡಿಲ್ಲ. ಕಡೆಗೆ ಆಪರ್ಚುನಿಟಿ ಪ್ರಹ್ಲಾದರಾಜರದು. ಪ್ರಹ್ಲಾದರಾಜ ನೀನೇ ಹೋಗಪ್ಪ, ನಿಮ್ಮ ಮನೆ ಕರೆಸಿ ನರಸಿಂಹಾಚಾರ್ಯನ, ನೀ ಏನು ಮಾಡ್ತೀಯೋ ಮಾಡ್ಕೊ ಅಂದರು. ಪ್ರಹ್ಲಾದರಾಜರು ನಮಸ್ಕಾರ ಮಾಡೋ ಕಾಲಕ್ಕೆ ದೇವರು ಎಬ್ಬಿಸಿ ನಿಲ್ಲಿಸಿ ತಲೆ ಮೇಲೆ ಕೈ ಇಟ್ಟ. ಪ್ರಹ್ಲಾದರಾಜರು ಕೈ ಮುಗಿದು ಆ ನರಸಿಂಹದೇವರನ್ನು ನೋಡ್ತಾ ಸ್ತೋತ್ರ ಮಾಡಿದ್ದೇನು ಅಂದರೆ ನಿಜವಾಗ್ಲೂ ಒಳ್ಳೆ ಆಪರ್ಚುನಿಟಿ ಅವರಿಗೆ ಸ್ತೋತ್ರ ಮಾಡೋದಕ್ಕಿಂತ ಅಹಂಕಾರ ಪಡಲಿಕ್ಕೆ. ಯಾರ ಕೈಲೂ ಆಗದೆ ಇರೋದು ನನ್ನ ಕೈಲಿ ಆಯ್ತಲ್ಲ, ಎಷ್ಟು ಹೆಮ್ಮೆ ಅದು. ಅದೊಂದು ಯಾರ ಕೈಲೂ ಆಗಲ್ಲ, ನಿಮ್ಮ ಕೈಲಿ ಆಗಲ್ವಾ ಅಲ್ಲ, ಆಮೇಲೆ ನಾ ಮಾಡ್ತಾ ಇದ್ದೆ ಅನ್ನಬಾರ್ದು. ಗ್ಯಾರಂಟಿನಾ? ಆಗಲ್ಲಪ್ಪ ಮಹಾರಾಯ, ನೀನೇ ಮಾಡು, ನಿಂಗೆ ಕ್ರೆಡಿಟ್ಟು ಅಂದಮೇಲೆ ಅವನು ಆ ಕೆಲಸ ಮಾಡಿ 20 ಸಲ ನೋಡ್ತಾ ಇರ್ತಾನೆ. ಹೇಗೆ ಅದಕ್ಕೆಲ್ಲ ಬೇಕಪ್ಪ ಅಂತ 50 ಸಲ ಅವನು ಇವ್ರನ್ನ ಕಿಂಡಾಲ್ ಮಾಡೋದೇನು ಮಟ್ಟೋದೇನು. ಇನ್ನೇನಾದ್ರು ಆಗದೆ ಇದ್ರೆ ಹೇಳಿ, ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ರೀ. ನಿಮ್ಗೇನು ಬೇಕು? ಇಷ್ಟೆಲ್ಲ ದೊಡ್ಡ ಮಾತಾಡ್ತಾ ಇರ್ತಾನೆ. ಪ್ರಹ್ಲಾದರಾಜರು ಎಷ್ಟು ತಾವು ಅದನ್ನು ಹೇಳ್ಕೋಬೇಕಾಗಿತ್ತು. ಮೊದಲು ಅಂದದ್ದೇ ನಾನೆಲ್ಲಿ ನೀನೆಲ್ಲಿ, ಬ್ರಹ್ಮಾದಿಗಳು ಮಾಡುವ ಸ್ತೋತ್ರ ಎಲ್ಲಿ, ನನ್ನ ಈ ತೊದಲು ನುಡಿಯಲ್ಲಿ ಸ್ವಾಮಿ. ಬ್ರಹ್ಮಾದಯ ಸುರಗಣಾ ಮುನಯೋತ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರವಾಹೈ. ಮಾತಿನ ಪ್ರವಾಹದಿಂದ ನಿನ್ನನ್ನು ಸ್ತೋತ್ರಗೆರೆದು ಆನಂದಪಡಿಸುವ ಅವರೆಲ್ಲಿ, ನಾನೆಲ್ಲಿ? ಹಾಗಾದರೆ ನೀನು ಒಲದದ್ದು ಯಾಕೆ ಅಂದರೆ ನನ್ನ ಸ್ತೋತ್ರದಲ್ಲಿ ಹುರುಳಿದೆ ಅಂತಲ್ಲ, ನಿನ್ನ ಕಾರುಣ್ಯ ತುಂಬ ದೊಡ್ಡದು ಅನ್ನೋದಕ್ಕೆ ನೀನು ನನ್ನ ಸ್ತೋತ್ರ ಕೇಳ್ತಾ ಇದ್ದೆ ವಿನಃ ನಾನೇನು ಮಹಾ ದೊಡ್ಡ ಸ್ತೋತ್ರ ಮಾಡ್ತೇನೆ. ನಮ್ಮ ವಾದರಾಜ ಸ್ವಾಮಿಗಳಂತಾರಲ್ಲ, ಸ್ತಂಭಾರ್ಭಕಸಹನ ಡಿಂಬಾಯ ದತ್ತವರ ಗಂಭೀರ ನಾದನ ಹರೇ ಅಂಬೋಧಿ ಜಾನುಚರಣಂಬೋಧ ಭೂಪವನ ಕುಂಭೀನ ಶೇಷ ಖಗರಾಟ್ ಕುಂಭೀಂದ್ರ ಕೃತ್ತಿಧರ ಜಂಭಾರಿ ಷಣ್ಮುಖ ಮುಖಾಂಬೋರು ಅಭಿನುತಮ. ಅವರಂದರು ಇಲ್ಲ ಆ ಮಗು ಸ್ತೋತ್ರ ಚೆನ್ನಾಗಿತ್ತು. ಇಲ್ರಿ, ಅದೇನದ ಆ ಮಗು ಸ್ತೋತ್ರ ಅಂತೀರಿ? ಅದರಂದರು ಅಂಬೋಧಿಜ ಲಕ್ಷ್ಮೀದೇವಿ ಸಮುದ್ರದಲ್ಲಿ ಅವತಾರ ಮಾಡಿದ. ಅಂಬೋಧಿ ಅಂದರೆ ಸಮುದ್ರ, ಅಲ್ಲಿ ಜ ಅಂದರೆ ಹುಟ್ಟಿದ ಲಕ್ಷ್ಮೀದೇವಿ. ಅಂಬೋಜ ಭೂ, ಅಂಬೋಜ ಅಂದರೆ ಕಮಲ, ಅಲ್ಲಿ ಹುಟ್ಟಿದ ಬ್ರಹ್ಮದೇವರು ಲಕ್ಷ್ಮೀ ಬ್ರಹ್ಮ. ಅಂಬೋಧಿಜ ಅನುಸರಣ ಅಂಬೋಜ ಭೂ ಪವನ ವಾಯುದೇವರು. ಕುಂಭೀನ ಶೇಷ, ಕುಂಭೀನಸಗಳು ಅಂದರೆ ಹಾವು, ಅವುಗಳಿಗೆ ಈಶ ಅಂದರೆ ನಿಯಾಮಕರಾದ ಶೇಷದೇವರು. ಖಗರಾಟ್ ಗರುಡದೇವರು. ಕುಂಭೀಂದ್ರ ಕೃತ್ತಿಧರ ಗಜಚರ್ಮಾಂಬರಧಾರಿಯಾದ ರುದ್ರದೇವರು. ಜಂಭಾರಿ ಇಂದ್ರದೇವರು. ಷಣ್ಮುಖ 6 ಮುಖದಿಂದ ಷಣ್ಮುಖ, ಇವರೇ ಮುಖ ಮೊದಲಾದವರು. ಷಣ್ಮುಖ ಮುಖಾಂಬೋರುಹ, ಅವರ ಮುಖಕಮಲಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ಈ ದೇವರಿಗೆ ನನ್ನ ಸ್ತೋತ್ರ ಬೇಕಾ ಸ್ವಾಮಿ? ಮತ್ತೆ ಒಲದದ್ದು ಯಾಕೆ? ಒಲಿಯೋದು ನಿನ್ನ ಸ್ವಭಾವ, ಅಪರಾಧ ಮಾಡೋದು ನಮ್ಮ ಸ್ವಭಾವ. ಅಷ್ಟಾಗಿ ಈ ಪರಿಯಲಿ ನಿನಗಾಪನ್ನ ಶರಣರ ಪೊರೆದೆ ನೀ ಸುಕೀರ್ತಿಲಿ ಮೆರೆದೆ. ಗುರುಗೋಪಾಲ ವಿಠಲರಂತಾರೆ, ಈ ಪರಿಯಲಿ ನಿನಗಾಪನ್ನ ಶರಣರ ಪೊರೆದೆ ನೀ ಸುಕೀರ್ತಿಲಿ ಮೆರೆದೆ. ಅಪುಗಾಣದೆ ಎನ್ನ ಅವಗುಣ ಗುರುಗೋಪಾಲ ವಿಠಲ ಸುರಾಪಗಾಪಿತ ವರದ ಕಂಚಿ ವರದ. ದೇವರು ಯಾರ್ಯಾರಿಗೆ ಅನುಗ್ರಹ ಮಾಡಿದ್ದೆಲ್ಲ ಹೇಳಿ, ಪ್ರಹ್ಲಾದರಾಜರಿಗೆ, ಧ್ರುವರಾಜರಿಗೆ, ದ್ರೌಪದಿಗೆ, ಕರಿರಾಜನಿಗೆ ಎಲ್ಲ ಒಂದೊಂದು ಪದ್ಯದಲ್ಲಿ ಹೇಳಿ ಕಡೆಗಂತಾರೆ, ಇದು ನಿನ್ನ ಸ್ವಭಾವ. ಯಾರು ಶರಣಾಗತರೋ ಅವರನ್ನು ರಕ್ಷಣೆ ಮಾಡೋದು. ಅದಕ್ಕಂದು ನಮ್ಮಪ್ಪ ಪ್ರಣತ ಕಾಮದಂ ಪದ್ಮಜಾರ್ಚಿತಂ, ಲಕ್ಷ್ಮಿಯಿಂದ ವಂದ್ಯವಾದ ಪಾದ, ಅಂಥ ಜಗದಂಬೆಯಿಂದ ವಂದ್ಯವಾದ ಪಾದ ಉಳ್ಳ ನೀನು ಯಾರು ಶರಣಾಗತರೋ ಅವ್ರಿಗೂ ಒಲಿತಿಯಲ್ಲ, ಅದೇ ತುಂಬ ದೊಡ್ಡದು. ಲಕ್ಷ್ಮಿಯಿಂದ ವಂದ್ಯವಾದ ಪಾದ ಅಂತಂದರೆ ಕಿಮ್ಮ ಕಡೆ ಗಣ್ಣಿನಿಂದ ನೋಡಬಾರ್ದು. ಹಣ ಮನುಷ್ಯನಿಗೆ ಸೇರ್ತಾ ಅವನ ಬಾಡಿ ಲ್ಯಾಂಗ್ವೇಜು, ಅವನ ವ್ಯವಹಾರ,
ಅವನ ಫ್ರೆಂಡ್ಶಿಪ್ಪು ಅವನದೆಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಮೊದಲು ಸಾಮಾನ್ಯರ ಹತ್ರ ಓಡಾಡ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ, ಸ್ವಲ್ಪ ಸ್ಟೇಟಸ್ ಬಂತು ಅಂತಾದರೆ ಅವರನ್ನು ಮೆತ್ತಗೆ ಬಿಟ್ಕೊಳ್ತಾನೆ. ಇನ್ನೂ ದೊಡ್ಡ ಸ್ಟೇಟಸ್ ಬಂತು ಅಂದರೆ ಇನ್ನೂ ದೊಡ್ಡವರು ಅವರು ಇವರು ಹಾಗೆಲ್ಲ ಮಾತಾಡೋದು, ತುಂಬ ದೊಡ್ಡದೇ ಮಾತಾಡ್ತಾನೆ. ನೀವು ಮಠ ಗಿಟ, ಅಯ್ಯೋ ಮಠ ಗಿಟ ಇಲ್ಲ, ಅದೆಲ್ಲ ಅಂದ ಕಾಲತ್ತಲೇ. ಈಗೆಲ್ಲ ಬಿಟ್ಬಿಡಿ, ನೀವು ಮಠ ಬೇಕಾ ನಾನೇ ಕಟ್ಕೊಡ್ತೀನಿ. ಹಾಂ. ಸೊ ಅವನ ಒಂದಿನ ದೇವರು ಅವನ ಮಟ್ಟವನ್ನು ಇಳಿಸ್ದಾಗ ಅನ್ಕೋತಾನೆ, ಈಗ ಮಠ ಅಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ ರೀ, ಹಿಂದೆಲ್ಲ ಬಿಟ್ಬಿಟ್ಟು ಏನಲ್ಲ, ಅದಕ್ಕೆ ಇವತ್ತು ಸೇರಿಸ್ತಾ ಇಲ್ಲ ಅಂತ. ಹೀಗಾಗಿ ಸ್ವಲ್ಪ ಸಂಪತ್ತೇ ನಮ್ಮ ತಲೆ ಕೆಡಿಸತ್ತೆ. ಸಂಪತ್ತಿಗೆ ಅಭಿಮಾನಿಯಾದ ಜಗದಂಬೆ ಇವನ ಪಾದಕಮಲವನ್ನು ತನ್ನ ಒಡಲಲ್ಲಿ ಇಟ್ಟು ಒತ್ತಿ ಆನಂದ ಪಡ್ತಾಳೆ. ಅದಕ್ಕಾಗಿ ಇವನನ್ನು ಮದುವೆ ಆಗಿದ್ದಾಳೆ. ಲಲನೆ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ, ಜಲಜಸನನ ಬಿಟ್ಟವೆಲ್ಲ ಸಲಿಸುವ ಪಾದವ, ಮಲ್ಲರ ಗೆಲಿದು ಕಂಸಾಸುರನ ಕೊಂದ ಪಾದವ, ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ, ಇಕೋ ನೋಡೆ ರಂಗನಾಥನ ಪುಟ್ಟ ಪಾದವ, ಸಿಕ್ಕಿತೆ ಶ್ರೀಲಕ್ಷ್ಮೀಪತಿಯ ದಿವ್ಯ ಪಾದವ. ಅದಕ್ಕಂದ್ರು ಪದ್ಮಚಾರ್ಚಿತಂ ಧರಣಿ ಮಂಡನಂ. ಧರಣಿಗೆ ಮಂಡನ ಅಂದರೆ ಅಲಂಕಾರ. ದೇವತಾ ಮಂಡಲ ಅಖಂಡ ಮಂಡನಂ. ದೇವತೆಯ ಮಂಡಲಕ್ಕೆ ಅಖಂಡವಾದ ಮಂಡನ, ಅಲಂಕಾರಪ್ರಾಯವಾದದ್ದು. ಕೃಷ್ಣ ಓಡಾಡಬೇಕಾದ್ರೆ ಭೂದೇವಿಗೆ ತುಂಬ ಆನಂದ ಆಗೋದಂತೆ. ಓಹ್, ಕೃಷ್ಣ ಪಾದ ಇಡ್ತಾನೆ. ಭಗವದ್ಭಕ್ತರು ಪಾದ ಇಟ್ಟಾಗ ಅಲಗ ಭೂದೇವಿಗೆ ಸಂತೋಷ ಅಂತ. 15ನೇ ಸರ್ಗ ಸುಮಧ್ವಿಯಲ್ಲಿ ಒಂದು ಮಾತು ಬರುತ್ತೆ ನೋಡಿ. ಪಾದೈ ಪುನಂತ ಪೃಥವೀಂ ದರ್ಶಯಂತೋ ಹರೇ ಪದಂ ಧೂತ ದುಸ್ಸಮಯಧ್ವಾಂತ ಭಾಸ್ಕರ ಇವ ಗಾಂಗತಾಹ. ಆಚಾರ್ಯರ ಕಾಲದಲ್ಲಿ ಆಚಾರ್ಯರ ಭಕ್ತರು, ಆಚಾರ್ಯರ ಶಿಷ್ಯರು ಓಡಾಡ್ತಾ ಇದ್ದರೆ ಭೂದೇವಿಗೆ ತುಂಬ ಆನಂದ. ಅದರಲ್ಲಿ ಕೃಷ್ಣ ಓಡಾಡಬೇಕಾದ್ರೆ ಪಾಪ ಅವಳು ಧರ್ಮದೇವತೆ ಆ ಎತ್ತಿನ ರೂಪದಲ್ಲಿದ್ದಾಗ ಭೂದೇವಿ ಗೋರೂಪದಲ್ಲಿ ಬಂದು ಅಳತಾಳೆ. ನನಗೆ ತುಂಬ ಅಹಂಕಾರ ಬಂತೋ ಏನೋ, ಯಾಕಮ್ಮ ಕೃಷ್ಣ ಓಡಾಡ್ತಾ ಇದ್ನಲ್ಲ, ಕೃಷ್ಣನ ಪಾದಕ್ಕೆ ಇದ್ದ ಆ ಚಿಹ್ನೆಗಳು ನನ್ನ ಮೇಲೆ ಮೂಡ್ತಾ ಇತ್ತಲ್ಲ, ನನ್ನಷ್ಟು ಶ್ರೀಮಂತಳು ಪುಣ್ಯಾತ್ಮಳು ಯಾರಿಲ್ಲ ಅಂದ್ಕೊಂಡೆ. ಅದಕ್ಕೆ ಕೃಷ್ಣ ಪರಂಧಾಮಕ್ಕೆ ಹೋಗ್ಬಿಟ್ನೋ ಏನೋ. ತುಂಬ ಆನಂದ ಅಂತ ಭೂದೇವಿ. ಹಾಗಾಗಿ ಆ ಮಾತನ್ನು ಭಾಗವತ ಅನ್ನತ್. ದೇವರು ಓಡಾಡ್ದ ಅಂದರೆ ಲಕ್ಷಂತೆ ಪದಾನಿ ವ್ಯಕ್ತಮೇತಾನಿ ನಂದಸೂನೋರ್ ಮಹಾತ್ಮನಃ ಲಕ್ಷಂತೆ ಅಂಥೇಳಿ ಪರಮಾತ್ಮನ ಪಾದಗಳು ಭೂಮಿ ಧರಣಿ ಮಂಡನಂ. ಅದೇ ಧರಣಿಗೆ ಮಂಡನ. ಧರಣಿಗೆ ಭೂಮಿಗೆ ಮಂಡನ ಅಂತಂದರೆ ಪರಮಾತ್ಮನ ಸನ್ನಿಧಾನ ಇರೋದು, ಅವನ ಪಾದ ಇರೋದು. ಧ್ಯೇಯ ಮಾಪದಿ, ಆಪತ್ತು ಬಂದಾಗ ಧ್ಯಾನ ಮಾಡಲ್ಪಡುವ ಪಾದ. ಆಪತ್ತು ಬಂದಾಗ ಅವನ ಪಾದವೇ ಗತಿ ಅಂತ. ಯಾಕೋ ಸರಿ ಇಲ್ಲ ರೀ, ಆಪತ್ತು ಬಂದಾಗ ಮಾತ್ರ ದೇವರನ್ನು ಬೇಡ್ತೀವಿ ಅಂತಂದರೆ ಚೆನ್ನಾಗಿದ್ದಾಗ ಬೇಡಲ್ಲ ಅಂತಾಯ್ತು. ಇದು ಸರಿ ಇಲ್ಲ, ಇದು ಒಳ್ಳೆಯ ಭಕ್ತರ ಲಕ್ಷಣ ಅಲ್ಲ. ಅದಕ್ಕೆ ಆಪದಿ ಅನ್ನೋದಕ್ಕೆ ಬೇರೆ ಅರ್ಥವನ್ನು ಬರೀತಾರೆ. ಆ ಅಂದರೆ ಚೆನ್ನಾಗಿ ಅಂತ. ಪದಿ ಅನ್ನೋದಕ್ಕೆ ಧೂಳಿನಲ್ಲಿ ಮಾಡಿದ ಪಾದ. ಆಪತ್ತಿನಲ್ಲಿ ಮಾತ್ರ ಚಿಂತನೆ ಮಾಡುವ ಪಾದ ಅಲ್ಲ, ಚೆನ್ನಾಗಿ ಧೂಳಿನಲ್ಲಿ ಇಟ್ಟ ಪಾದ, ಸದಾ ಸ್ಮರಣೆ ಮಾಡಬೇಕಾದಂತಹ ಪಾದ ಅಂತ ಅರ್ಥ ಮಾಡೋದು. ಆಪತ್ತಿನಲ್ಲಿ ಮಾತ್ರ ನಾವು ನೆನೆಸ್ತೇವೆ ಅಂದರೆ ಸಂಪತ್ತಿದ್ದಾಗ ಬಿಡ್ತೇವೆ ಅಂತಾಗತ್ತೆ. ಅಂಥವರಲ್ಲ ಇವರು. ಧ್ಯೇಯ ಮಾಪದಿ, ಯಾವತ್ತೂ ಸ್ಥಾನ ನಿನ್ನನ್ನು ಸ್ತೋತ್ರ ಮಾಡಲೇಬೇಕು. ಹಾಗಾಗಿ ಚರಣ ಪಂಕಜಂ ಶಂತಮಂಚತೆ, ಆ ನಿನ್ನ ಪಾದ ಕಮಲಗಳನ್ನು ನಮ್ಮ ಹೃದಯದ ಮೇಲೆ ಇಟ್ಟು, ನಮ್ಮ ಸ್ತನದ ಮೇಲೆ ಇಟ್ಟು ಸಂತೋಷವನ್ನು ಕೊಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡಿ, ನಿನ್ನ ಯಾಕೆ ನೀವು ಇಷ್ಟೆಲ್ಲ ಕಾಡ್ತಾ ಇದ್ದೀರಿ, ಇಲ್ಲಿ ಯಾಕೆ ಬಂದ್ರಿ? ಸುರತವರ್ಧನಂ ಶೋಕನಾಶನಂ ಸ್ವರಿತವೇಣುನಾ ಸುಷ್ಟು ಚುಂಬಿತಂ ವಿತ ಇತರ ರಾಗವೇ ಸ್ಮರಣಂ ಋಣಾಂ ವಿತರ ವೀರನಃ ತೇಧರಾಮೃತಂ. ನಿನ್ನ ಹತ್ತಿರ ಯಾಕೆ ಬಂದ್ವಿ? ನಮಗೇನಾಗಿದೆ ಅಂದರೆ, ನೀನು ನಮ್ಮ ಎದೆಯ ಮೇಲೆ ಪಾದವನ್ನು ಇಡು ಅಂತ ಕೇಳಿದ್ಯಾಕೆ ಗೊತ್ತಾ? ನಮ್ಮ ಎದೆಯಲ್ಲಿ ಕಾಮಾಗ್ನಿ ಉಜ್ವಲಿಸಿದೆ. ಆ ಜ್ವಾಲೆಯನ್ನು ನೀನು ಶಮನ ಮಾಡಬೇಕು. ಶಮನ ಮಾಡು. ನಿನ್ನ ಅಧರಾಮೃತವನ್ನು ನಾವು ಪಾನ ಮಾಡಬೇಕು ಅಪೇಕ್ಷೆಯಿಂದ ಓಡಿ ಬಂದಿದ್ದೇವೆ. ಅದನ್ನು ದಯಮಾಡಿ ನಮಗೆ ಕೊಡು.
ನಿನ್ನ ವೇಣು ಹೇಗಿದೆ? ಸುರತವರ್ಧನಂ. ಸುರತವರ್ಧನಂ ಅದು ತುಂಬ ರತಿಗೆ ಪೋಷಕವಾದದ್ದು, ತುಂಬ ಆನಂದವನ್ನು ಕೊಡುವಂಥದ್ದು. ಸಂಗೀತ ಯಾರ್ಯಾರಿಗೆ ತುಂಬ ಆಸಕ್ತಿ ಇರುತ್ತೆ, ರಾತ್ರಿ ಅದನ್ನು ಮೆಲೋಡಿಯಸ್ ಆಗಿರೋದನ್ನು ಹಾಕಿಕೊಂಡು ಕೆಲವರು ಮಲಗಿರ್ತಾರೆ. ಅದನ್ನು ಹಾಕ್ಕೊಂಡು ಕೇಳ್ತಾ ಕೇಳ್ತಾ ನಿದ್ದೆ ಬಂದೇ ಇರುತ್ತೆ ಅವ್ರಿಗೆ. ಮನೆಯವ್ರು ಆಫ್ ಮಾಡೋದು ಅಥವಾ ಇವರೇ ಅದಕ್ಕೆಲ್ಲ ಇರಿಟ್ಟಿರ್ತಾರಲ್ಲ, ಇಷ್ಟು 5 ನಿಮಿಷವೋ 10 ನಿಮಿಷವೋ ಆಗತ್ತೆ. ಒಂದು ಯಾವುದೋ ಮಂಚವೇ ಇದೆಯಂತೆ, 1.5 ಲಕ್ಷ. ಅದು ಮಲಗಿದಾಗ ಕುಯ್ ಅಂತ ಏನೋ ಒಂದು ಸಂಗೀತ ಬರುತ್ತಂತೆ. ಸೊ ಇವನಿಗೆ ನಿದ್ದೆ ಬರುತ್ತೆ. ನಿದ್ದೆ ಬರ್ತಿರ್ಲಿಲ್ಲ ಅಂತ ಆ ಮಂಚ ತೊಗೊಂಡ. ಏನು ಮಾಡಿದ್ರು ಬರಲಿಲ್ಲ. ಆಮೇಲೆ ಯಾರನ್ನೋ ಕೇಳ್ದ, ಮಂಚದ ಕೆಳಗೆ ಮಲಗಿ ನೋಡ್ರಿ ಅಂತ. ಒಳ್ಳೆ ನಿದ್ದೆ ಬರೋಕ್ಕೆ ಶುರು ಆಯಿತು. ಸೊ ಆ ಕುಯ್ಯಿಗಿ ಎಲ್ಲ ಅಲ್ಲ, ನಿದ್ದೆ ದೇವರು ಕೊಡಬೇಕು, ಇರಲಿ. ಅಂತೂ ಸುಂದರವಾದ ಸಂಗೀತ ಮನೋಹರವಾಗಿ ಇರುತ್ತೆ. ಯಾರಿಗೆ ಆ ಸಂಗೀತ ಜ್ಞಾನ ಇದೆ, ಯಾರಿಗೆ ಆ ವಾದ್ಯಗಳ ವಿಶೇಷದ ಬಗ್ಗೆ ಪರಿಚಯ ಇದೆ, ಅದು ಚಂದ. ಆಸ್ವಾದನೆ ಮಾಡಿ ಫಸ್ಟ್ ಕ್ಲಾಸ್, ಮಾರ್ವಲೆಸ್ ಅವರವರ ಶಬ್ದಗಳನ್ನು ಬಳಸ್ತಾರೆ. ನಮ್ಮ ದೇವರ ವೇಣುನಾದ ಅದನ್ನು ಬ್ರಹ್ಮಾದಿ ದೇವತೆಗಳು ತಲೆ ಅಲ್ಲಾಡಿಸಿ ಅದ ಶೋಕನಾಶನಂ ಸ್ವರಿತ ವೇಣುನಾ ಸುಟ್ಟು ಚುಂಬಿತಂ. ನಿನ್ನ ಆ ತುಟಿಯಲ್ಲಿರುವ ಅಮೃತ ಕೊಡು. ಆ ತುಟಿ ಎಂಥದ್ದು ಅನ್ನೋದಕ್ಕೆ ಇಷ್ಟು ಅಬ್ಜೆಕ್ಟಿವ್ಸ್. ದೇವರ ತುಟಿ ಎಂಥದ್ದು ಅನ್ನೋದಕ್ಕೆ. ಅದಕ್ಕಂದ್ರು ಶೋಕವನ್ನು ನಾಶ ಮಾಡುವ, ಸುರತಿಯನ್ನು ಹೆಚ್ಚು ಮಾಡುವ ಆ ವೇಣುವಿಗೆ ಚುಂಬಿತವಾದ ತುಟಿ ಅಂತ. ಸ್ವರಿತ ವೇಣುನ ಸುಟ್ಟು ಚುಂಬಿತಂ. ವೇಣುವನ್ನು ಇಲ್ಲಿ ಇಟ್ಕೊಳ್ಳೋನಲ್ಲ, ಅದಕ್ಕೆ ತಗಲೋದು. ಆ ತುಟಿಯಲ್ಲಿರುವ ಅಮೃತ ವೇಣುವಿಗೆ ಬರೋದು. ವೇಣುವಿಗೆ ಬರ್ತಿರ್ಲಿಲ್ಲ ಅಂತ. ಲಕ್ಷ್ಮೀದೇವಿ ಅಲ್ಲಿದ್ದು ಪಾನ ಮಾಡೋಳಂತೆ. ಶ್ರೀದೇವಿ ವೇಣುಮಾವಿಷ್ಯ ಅಂತ. ಲಕ್ಷ್ಮೀದೇವಿ ಅಲ್ಲಿ ಪಾನ ಮಾಡೋಳು. ಅದು ಯಾರಿಗೂ ಬಿಡಲ್ಲ, ಅದು ಮಹಾಸ್ವಾರ್ಥಿ, ನನಗೇ ಬೇಕು. ಇತರರಾಗ ವಿಸ್ಮಾಪನಂ. ನಿನ್ನ ವೇಣುನಾದವನ್ನು ಕೇಳ್ತಾ ಇದ್ರೆ ಬೇರೆ ಬೇರೆ ರಾಗಗಳೆಲ್ಲ ನಮಗೆ ವಿರಾಗ ಆಗಿ ಬಿಡೋದು, ವೈರಾಗ್ಯ ಬರೋದು ಅದರ ಮೇಲೆ. ಇತರ ರಾಗ ಅಥವಾ ಬೇರೆ ರಾಗಗಳು ಅಂದರೆ ಅದರಲ್ಲೇ ಇರುವಂತಹ ಬೇರೆ ಬೇರೆ ಸಂಗೀತದ ರಾಗಗಳು ಒಂದಾಯಿತು. ಅದು ನಮಗೆ ಯಾವುದು ಅನ್ನೋದೇ ಮರ್ತು ಹೋಗೋದು. ನೀನು ಹೊಸ ಹೊಸ ರಾಗವನ್ನೇ ಹೇಳ್ತಾ ಇದ್ದಿ. ಇತರ ರಾಗ ವಿಸ್ಮಾಪನಂ ಅಂದರೆ ಬೇರೆ ಅನುರಾಗಗಳೆಲ್ಲ ನಮಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಏನೇನೋ ಬಯಕೆಗಳು ಇರೋದು. ವೇಣುನಾದ ಪ್ರಾರಂಭ ಆಗಿ ಅದನ್ನು ಕೇಳಲಿಕ್ಕೆ ಶುರು ಮಾಡಿದರೆ ತತ್ಪೂರ್ವಭಾವಿಯಾಗಿ ಇವರು ಏನೋ ಬೇಕೇ ಬೇಕು ಅಂದ್ಕೊಂಡಿದ್ರು. ಅದು ನಮಗೆಲ್ಲಿ ಸಿಗತ್ರಿ ಈ ಜನ್ಮದಲ್ಲಿ? ಆಗಲ್ಲ. ಯಾರೋ ಬಂದರು, ಅದು ನೀವು ಕೇಳ್ತಾ ಇದ್ರಲ್ಲ, ಯಾರೋ ಕೊಡ್ತೀವಿ ಅಂತ ಬಂದ್ಯಾರೆ. ಈ ರಾಗದ ಮುಂದೆ ಅವರು ಹೋಗಲಿ. ದೇವರ ರಾಗವನ್ನು ಕೇಳ್ತಾ ಇದ್ದಾಗ ಇವರಿಗೆ ಯಾವುದು ಜನ್ಮದಲ್ಲಿ ಅಲಭ್ಯ ಅಂಥದ್ದು ಸಿಕ್ಕರೂ ಬೇಡ ಅನ್ನುವಷ್ಟು ಅದ್ಭುತ ಅಂತ ಮೆಸ್ಮರೈಸ್ ಆಗಿಬಿಡೋರಂತ. ಕೆಚ್ಚಲು ಬಿಗಿದು ತೊರೆಯಲು ಮೊಲಯ ವತ್ಸಗಳೊಡಲಾಸಯ ತೊರೆದು ಎಳೆಹುಲ್ಲ ಕಚ್ಚಿರಲಲ್ಲಿ ನಿಂದವು ಗೋಗಳು ಪುಚ್ಚವನೆಗಹಿ ನಿಂಟಿಸಿ. ಅಚ್ಯುತನಾಕೃತಿ ನೋಡಲು ಸುರರಿಗೆ ಆಶ್ಚರ್ಯವಾಯಿತು. ನಾವು ಕಂಡೇವೆಂದು ಮೆಚ್ಚಿ ಮುಕುಂದನ ಲೀಲಾ ವಿನೋದಕ್ಕೆ ಹೆಚ್ಚಿನ ಕುಸುಮವ ಸುರಿಸಿದರು. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಮಂಗಳಮಯವಾಯಿತು ಧರೆ ಜಗಂಗಳು ಜೀವನ ಚೇತನ ಮರೆದು ರಂಗ ಧ್ಯಾನ ವಶರಾದರು. ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲ ನೂದಲು. ಮುದ್ದು ಮೋಹನನ ಮಂಜುಳ ಸಂಗೀತ ಸದ್ದಾನೈಸಿ ಗೋಪಾಂಗನೆಯರೆಲ್ಲ ಬಿದ್ದು ಸೂರ್ಯಾಡಿ ಆನಂದ ವಾರಿಧಿಯಲ್ಲಿ ಬಿದ್ದು ಪರವಶರಾದರು. ಸಿದ್ಧ ಮುನಿ ಜನರು ಇದ್ದ ಸಮಾಧಿಯೊಳ್ ಎದ್ದೆದ್ದು ಕುಣಿದರು. ಎದುರೆದುರಾಗಿ ಗದ್ದುಗೆಯ ರಸನ ಓಲೈಸಿಕೊಂಡರು. ಗೆದ್ದರು ಭವ ಸಮುದ್ರವಾ, ಗೆದ್ದರು ಭವ ಸಮುದ್ರವಾ. ರಂಗ ಕೊಳಲನೂದಲಾಗಿ ರಂಗಯ್ಯ
ಕೊಳಲನೂದಲು. ಇಷ್ಟು ಅದ್ಭುತ ಅಂತ.